ಕೇಳಿದ್ರು ಯಾರೂ ಬರಲಿಲ್ಲ. ಕೊನೆಗಿನ್ನು ಒಂದೇ ದಾರಿ ಅಂತ ತಿಳ್ಕೊಂಡು ಯಾರಿಗೆ ಕೇಳಿದ್ಲು ಅಂತಂದ್ರೆ, ಹೇ ಪರಮಾತ್ಮ, ಹೇ ಕೃಷ್ಣ, ಹೇ ಪಾಂಡುರಂಗ, ಹೇ ಮುರಾರಿ, ಹೇ ಮುಕುಂದ, ನನ್ನ ಮಾನ ಹೋಗುವಾಗ ನೀ ಮಾತ್ರ ಕಾಪಾಡ್ತೀಯಪ್ಪ ಪರಮಾತ್ಮ. ನೀನೊಬ್ಬನೇ ಕಾಪಾಡ್ತಿ ನನಗ. ನನ್ನ ರಕ್ಷಣೆ ಮಾಡುವವರ ನೀನು ಒಬ್ಬನೇ ಪರಮಾತ್ಮ. ನನ್ನ ಅಪಮಾನ ಮಾಡ್ತಾರ, ಎನ್ನ ಅಪಮಾನ ನಿನ್ನದಯ್ಯ, ಎನ್ನ ಹಾನಿ ವೃದ್ಧಿ ನಿನ್ನದಯ್ಯ, ಎನ್ನ ವಾಮಕ್ಷೇಮ ನಿನ್ನದಯ್ಯ, ಹೇ ಪರಮಾತ್ಮ ಅಂತ ತಿಳ್ಕೊಂಡು ಎರಡೂ ಕೈ ಮ್ಯಾಲ ಮಾಡಿ ಕೃಷ್ಣ, ಮುಕುಂದ, ಮುರಾರಿ ಅಂತ ಕೇಳಕತ್ತಿದ್ಲು. ಯಾಕಂದ್ರೆ ನಮಗೆ ಕಷ್ಟ ಬಂದಾಗ ಯಾರೂ ಬರಂಗಿಲ್ರಿ ಅವ, ಯಾರೂ ಬರಂಗಿಲ್ಲ. ಮನ್ಯಾಗ ಗಂಡಿರ್ಲಿ, ಮಕ್ಕಳಿರ್ಲಿ, ಸೊಸ್ತ್ಯಾರಿರ್ಲಿ, ಅಪ್ಪ ಅವ್ವ, ಸಂಬಂಧಿಕರು, ಬೀಗರು, ಬಿಜ್ಜರು, ಓಣ್ಯಾನವರು, ಊರಾನವರು ಯಾರೂ ಬರಂಗಿಲ್ಲ, ಯಾರೂ ಬರಂಗಿಲ್ಲ. ನಾವು ಸತ್ತು ಹೋಗುವಾಗ ಯಾರು ಬರ್ತಾರ? ನೀವು ನಮಗೆ ಕಷ್ಟ ಬಂದಾಗ ಯಾರು ಬರ್ತಾರೆ? ನಮಗೆ ನೋವು ಬಂದಾಗ ಯಾರು ಬರ್ತಾರ? ಯಾರೂ ಬರಂಗಿಲ್ಲ. ಅದಕ್ಕೆ ನೀವು ನಿಮಗೆ ನೋವು ಬಂದಾಗ, ನಿಮಗೆ ಕಷ್ಟ ಬಂದಾಗ, ನಿಮಗೆ ತ್ರಾಸ ಬಂದಾಗ ಈ ಜಗತ್ತಿನ ಜನರನ್ನು ಬೇಡ್ಕೊಂತ ಹೋಗಬೇಡ್ರಿ, ಈ ಮಂದಿಗೆ ಬೇಡ್ಕೊಂತ ಹೋಗಬೇಡ್ರಿ. ಯಾಕಂದ್ರೆ ನಿಮಗೆ ಬಂದಿರತಕ್ಕಂಥ ಕಷ್ಟವನ್ನ, ದುಃಖವನ್ನ ಇನ್ನೊಬ್ಬರ ಮುಂದೆ ಹೇಳಿ ಅವರಿಗೆ ಹೇಳಕ್ ಹೋಗಿ ಅವ್ರ ಕೈಲಿ ಏನಾರು ಬೇಡಕ್ ಹೋದ್ರಿ ಅಂದ್ರೆ ಮತ್ತಷ್ಟು ನಿಮ್ಮನ್ನ ಅಪಹಾಸ್ಯ ಮಾಡ್ತಾರ ಅವರು. ನೋಡ, ಮೊದಲು ಹೆಂಗ ಮಾಡ್ತಿದ್ಲಿ ಇದ್ದಾಗ, ಈಗ ಬಂದದ ನೋಡು, ತಾನೇ ಬಂದಾಳ ನೋಡು ಬೇಡ್ಕೊಂತ, ತಾನೇ ಮೆತ್ತಗಾಗ್ಯಾಳ ನೋಡು ಅಂತಾರ್ರಿ ಮಂದಿ. ಅದಕ್ಕೆ ಅವ್ರನ್ನ ಯಾರನ್ನ ಬೇಡಬೇಡ್ರಿ. ಬಡತನ ಬಂದ್ರು ಮಂದಿಗೆ ಹೇಳಬೇಡ್ರಿ, ಅವ್ರನ್ನ ಬೇಡಬೇಡ್ರಿ. ಮತ್ತೆ ಯಾರನ್ನ ಬೇಡ್ರಿ ಅಂತಂದ್ರೆ ಮ್ಯಾಲದಾನ ಪರಮಾತ್ಮ. ಇವ್ರನ್ನ ಬೇಡಿದ್ರೆ ಇವ್ ಕೊಡಂಗೂ ಇಲ್ಲ, ಅಪಮಾನ ಮಾಡ್ತಾರ. ಅದರಾಗ ಅಷ್ಟ ಅಲ್ರಿ, ನಿಮ್ಮ ಕಷ್ಟವನ್ನ ಅವರು ಖುಷಿ ಪಡ್ತಾರೆ, ನಿಮ್ಮ ನೋವನ್ನ, ನಿಮ್ಮ ದುಃಖ ಬಂದದ್ದಕ್ಕೆ ಖುಷಿ ಪಡ್ತಾರೆ. ಬರ್ಲೆಕ್ಕಿಗೆ ನಟ, ಬರ್ಲ ಅವಂಗೆ ನಟ ಅಂತಾರ ಅವರು. ನೀ ಇಲ್ಲದಾಗ ಮುಂದೆ ಬಂದ ಹಿಂಗಾಗಬಾರ್ದಾಗಿತ್ತಯ್ಯವ್ವ, ಹಿಂಗಾಗಬಾರ್ದಾಗಿತ್ತಯ್ಯಪ್ಪ, ನಿನಗ ದೇವ್ರು ಇಂಥದ್ದು ಯಾಕೆ ತಂದ ನಿನಗ, ನಿನ್ನ ಮುಂದೆ ಅನ್ನೋದು ಹಿಂದೆ ಮತ್ತೊಬ್ರು ಮುಂದೆ ಹೋಗಿ ಆಗ್ಬೇಕಾಗಿತ್ತು ಗಪ್ಪಕ್ಕಿರಿ, ಅವಂಗಾಗ್ಬೇಕಾಗಿತ್ತದು. ಭಾಳ ಎಟ್ಟು ಮೆರಿತಿದ್ದಲ್ಲ ಊರಾಗ, ಹಿಂಗಾಗ್ಬೇಕು, ಹಿಂದೋಗಿ ಹಂಗಂತಾರ ಅವರು. ಅದಕ್ಕೆ ಇವ್ರ ಮುಂದೆ, ಈ ಜಗತ್ತಿನ ಜನರ ಮುಂದೆ ನಿಮ್ಮ ಬಡತನವನ್ನು ಹೇಳ್ಕೋಬೇಡ್ರಿ. ಏನೂ ಇರಲಿಲ್ಲ ಅಂದ್ರೂ ನಾವು ಊರಾಗ ಹೆಂಗಿರ್ಬೇಕಂದ್ರೆ ಒಂದು ಲೆಕ್ಕಲೇ ಇರ್ಬೇಕು, ದಿಮಾಕಲೇ ಇರ್ಬೇಕು. ಕಡಿಮೆ ಐತಂತ ನಾವು ಇನ್ನೊಬ್ಬರ ಮುಂದೆ ಹೇಳ್ಕೋಬಾರ್ದು, ಇನ್ನು ದೇವ್ರ ಮುಂದೆ ಹೇಳ್ಕೊ. ದೇವರಿಗೆ ಬೇಡು, ಕೊಡಕ್ಕೆ ಅಧಿಕಾರ ಅದ, ನಿನಗೆ ಬೇಡಕ್ಕೆ ಅಧಿಕಾರ ಅದ. ಅವನು ಬೇಡು, ಅವನು ಕೊಡ್ತಾನ, ಅವ ಕೊಡಕ ಕುಂತಾನ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗು ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವೆ, ಶರಗೊಡ್ಡಿ ಬೇಡುವೆ. ಆ ಪರಮಾತ್ಮನಿಗೆ ಶರಗೊಡ್ಡಿ ಬೇಡ್ರಿ, ಕೊಡ್ತಾನೆ ಏನಾರ ಪರಮಾತ್ಮ. ಈ ಜನರಿಗೆ ಬೇಡಬೇಡ್ರಿ, ಇವು ಅಪಮಾನ ಮಾಡ್ತಾವ, ಇವು ಅಸಹ್ಯ ಮಾಡ್ತಾವ. ಅದಕ್ಕೆ ನಾವು ಯಾರನ್ನು ಬೇಡಬೇಕಂದ್ರೆ ಪರಮಾತ್ಮ ಕಷ್ಟ ಕಾಲದೊಳಗೆ ನಮಗೆ ಆಗ ಒಬ್ಬನೇ. ಅದಕ್ಕೆ ಬಸವಣ್ಣವರು ಇನ್ನೊಂದು ವಚನದಲ್ಲಿ ಹೇಳ್ಯಾರ ನೋಡ್ರಿ, ಏನಂತಂದ್ರೆ ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡೆಯಿಲ್ಲ, ಜಗದ ನಂಟ ನೀನೇ ಕೂಡಲ ಸಂಗಮ ದೇವ. ಹೇ ಪರಮಾತ್ಮ, ಯಾರಿಗೂ ಯಾರಿಲ್ಲಪ್ಪ. ಯಾರು ಬರ್ತಾರೆ ಹೇಳ್ರಿ? ಯಾರೂ ಬರಂಗಿಲ್ಲ. ನೀನೊಬ್ಬನೇ ಪರಮಾತ್ಮ, ನನ್ನ ಹಿತೈಸಿ, ನನ್ನ ತಂದೆ, ನನ್ನ ತಾಯಿ, ನನ್ನ ಬಂಧು, ನನ್ನ ಬಳಗ, ನೀನೇ ಪರಮಾತ್ಮ ಅಂತ ತಿಳ್ಕೊಂಡು ಅವನ್ನ ಬೇಡ್ರಿ. ಯಾರಿಲ್ದಾಗ ಹೋಗಿ ದೇವ್ರ ಕೋಲೆದಾಗ ಕುಂತ ದೇವರನ್ನ ನೆನೆಸ್ರಿ. ಹೇ ಪರಮಾತ್ಮ, ನಿಮ್ಮ ನೋವನ್ನ, ನಿಮ್ಮ ದುಃಖವನ್ನ, ನಿಮ್ಮ ತ್ರಾಸ ಆ ಪರಮಾತ್ಮನ ಮುಂದೆ ಕುಂತ ಹೇಳ್ರಿ. ಅವನು ನಿಮಗೆ ಯಾವುದೇ ರೀತಿಯೊಳಗೆ ಆಶೀರ್ವಾದ ಮಾಡ್ತಾನೆ. ಮಂದಿ ಮುಂದೆ ಕುಂತ ಅಳಬೇಡವ, ನನ್ನ ಗಂಡ ಹಂಗ, ನನ್ನ ಗಂಡ ಹಿಂಗೆ ಮಾಡ್ತಾನ, ನನ್ನ ಮಕ್ಕಳು ಹಿಂಗೆ ಕಾಡ್ತಾವ, ನನ್ನ ಮನ್ಯಾಗ ಬಡತನ ಕಾಲು ಮುರ್ಕೊಂಡು ಬಿದ್ದದ, ನಮಗೂ ಉಣ್ಣಾಕಿಲ್ಲ, ನಮಗೂ ಉಡಾಕಿಲ್ಲ ಅಂತ ಮಂದಿ ಮುಂದೆ ಹೇಳಬೇಡ. ಮಂದಿ ಮುಂದೆ ಹೇಳಬೇಡ, ಮಂದಿ ಕೊಡಂಗಿಲ್ಲ. ಇನ್ನ ಏನು ಮಾಡು, ಅವನು ಮುಂದೆ ಹೇಳು. ಮ್ಯಾಲ ಕೂತಾನಲ್ಲ ಅವನು ಮುಂದೆ ಹೇಳಿದಂತಂದ್ರೆ ಇಂದಿಲ್ಲ ನಾಳೆ, ನಾಳಿಲ್ಲ ನಾಡ್ದ, ತಿಂಗಳು ಬಿದ್ದು ವಾರ ಬಿಟ್ಟು ಎಂದಾದ್ರೂ ಒಂದು ದಿನ ಕೃಪಾ ಮಾಡ್ತಾನ್ರಿ ಪರಮಾತ್ಮ, ಕೃಪಾ ಮಾಡ್ತಾನ. ಅವ ಒಂದು ಸಾರಿ ಏನಾದರೂ ಒಲಿದ ಅಂತಂದ್ರ ಬೆಳಕಿಂಡಾಗ ಬಂಗಾರ ಸುರುತಾನ್ರಿ ಅವ. ನೀವು ಅಂತಿರ್ತೀರಿ ನೋಡ್ರಿ,
ಈಗೇನು ನಮಗೇನು ಕಡಿಮೆ ಅದ? ಈಗ ದೇವರೆಲ್ಲ ಕೊಟ್ಟ ನಮಗೆ, ನಾವು ಏನು ಮಾಡೀವಿ ಎಲ್ಲ ಸಕ್ಸಸ್ ಆಗ್ಯದ ನೋಡ್ರಿ ಅಂತೀರಿಲ್ಲ ಒಮ್ಮೆ. ಅಂದ್ರೆ ಇದರ ಅರ್ಥ ದೇವ್ರು ನಮಗೆ ಕೃಪಾ ಮಾಡ್ಯಾನಂತ ತಿಳ್ಕೋಬೇಕು, ದೇವರಿಗೆ ಬೇಡ್ಬೇಕು. ಅದಕ್ಕಾಕಿ 5 ಮಂದಿ ಗಂಡರಿದ್ದರು ಬಿಟ್ಲು, ಆ ಆಚಾರ್ಯರನ್ನು ಬಿಟ್ಲು, ರಾಜ ಮಹಾರಾಜರನ್ನು ಬಿಟ್ಲು. ಇವು ಯಾವ ನನಗೆ ಸಹಾಯಕ ಬರಂಗಿಲ್ಲ ಅಂತ ತಿಳ್ಕೊಂಡು ಜಗದೊಡೆಯ, ಜಗನ್ನಿಯಾಮಕ, ಜಗದ್ ರಕ್ಷಕ, ಅನಾಥ ಬಂಧು ಪರಮಾತ್ಮ, ಹೇ ಕೃಷ್ಣ, ಹೇ ಮುರಾರಿ, ಹೇ ಮುಕುಂದ, ನೀನು ಬಂದಿ ನನ್ನ ಮಾನ ಉಳಿತದ, ನೀನು ಬರಲಿಲ್ಲ ನನ್ನ ಮಾನ ಹೋಗ್ತದ, ನನ್ನ ಮಾನ ಹೋದ್ರೆ ನಿನ್ನ ಮಾನ ಹೋದಂಗ ಅಂತ ತಿಳ್ಕೊಂಡು 2 ಕೈ ಮ್ಯಾಲ ಮಾಡಿದ್ಲು. ಕೆಳಗು ಪರಮಾತ್ಮ ಶೀರಿ ಕೊಟ್ಟಿದ್ದಂತೆ. ಒಂದೇ ಪದರ ಉಳಿದಿತ್ತು, ಅದನ್ನೊಂದು ಪದರ ಜಗ್ಗಿದ್ರು ಅಂದ್ರೆ ದಿಗಂಬರಿ ಆಗತ್ತಿದ್ಲು. ಅಷ್ಟರೊಳಗ ಕೃಷ್ಣ ಪರಮಾತ್ಮ ಮ್ಯಾಲ ಎಲ್ಲೋ ನಿಂತ ಬರೀ ಹಿಂಗೆ ಕೈ ಮಾಡಿದ್ದಂತ. ಹಿಂಗ ಸೀರಿ ಬಂದಿದ್ದಕ್ಕಿಗೆ ದುರ್ಯೋಧನ ದುಶ್ಯಾಸನ ಸೀರೆ ಹಾಕಿದ ಖಾಲಿ ಮಾಡ್ಬೇಕಂತ, ಪೂರ ತೆಗಿಬೇಕಂತ ಏನು ಜಗ್ಗತಿದ್ರಲ್ಲ, ಜಗ್ಗಿ 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 ಸೀರೆ ತೆಗೆದು ಒಗದ್ರ ಮೇರು ಪರ್ವತದಟ್ಟು ಸೀರೆ ಬಿತ್ತಂತ್ರಿ ಹಾಕಿದು. ಜಗ್ಗಿ 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 ಕೈ ನೋವಾಗಿ ಬ್ಯಾಸರಾಗಿ ಅಡ್ಡು ಬಿದ್ದು ಅಂತ. ಆದ್ರೆ ಶೀರೆ ಆಗಲಿಲ್ಲ ಕಿದು. ಯಾಕ? ಪರಮಾತ್ಮ ಹಂಗ ಅಕ್ಷಯ ದಾರಿಯನ್ನು ಕೊಟ್ಟಿದ್ದ. ಯಾರು ಅವನನ್ನು ನಂಬಿರಲ್ಲ ಅವ್ರನ್ನ ಕೈ ಬಿಡಂಗಿಲ್ರಿ ಪರಮಾತ್ಮ. ಇಷ್ಟ ಅವನ ಮ್ಯಾಗ ನಂಬಿಕೆ ಇಡ್ಬೇಕು. ನಂಬಿಕರದಡೆ ಓ ಎಣ್ಣನೇ ಶಿವನು, ನಂಬಿಕರದಡೆ ಓ ಎಣ್ಣನೇ ಶಿವನು, ನಂಬಲರಿಯದೆ ನಚ್ಚಲರಿಯದೆ ಬರಿದ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಘ. ನಂಬಬೇಕ್ರಿ, ಅವನ ಮ್ಯಾಗ ವಿಶ್ವಾಸ ಇಡ್ಬೇಕು. ನಮ್ಮ ಕಣ್ಣಿಗೆ ಕಾಣದೇ ಇದ್ರು ಒಬ್ಬ ಪರಮಾತ್ಮ ಅದಾನ್ರಿ. ಒಟ್ಟ ಕಾಣ್ಲಾರ್ದಂಗ ನಮಗೆ ಹೆಲ್ಪ್ ಮಾಡ್ತಾನ, ಕಾಣ್ಲಾರ್ದ ಇದ್ರು ನಮಗೆ ಸಹಾಯ ಮಾಡ್ತಾನಂತ ನೀವು ಪ್ರಬಲವಾದ ನಂಬಿಕೆ ಇರ್ಬೇಕು ಪರಮಾತ್ಮ ಮನಾಲ. ಅಟ್ಟಿತ್ತು ಅಂತಂದ್ರೆ ಯಾವಾಗ ಬೇಕಾದಾಗ ಕೊಡ್ತಾನೆ. ಆ ರೀತಿಯೊಳಗೆ ಏನು ಮಾಡಿದ ಅಂತಂದ್ರೆ ಕೃಷ್ಣ ಪರಮಾತ್ಮ ಆಕೆಗೆ ಶೀರೆಯನ್ನು ಕೊಟ್ಟ, ರಕ್ಷಣೆ ಮಾಡಿದ. ಆ ನಂತರ ಪಾಂಡವರು 5 ಮಂದಿ ಎಲ್ಲಿಗೆ ಹೋದಂತಂದ್ರೆ ವನವಾಸಕ್ಕೆ ಹೋದರು. ಎಷ್ಟು ವರ್ಷ ರೀ? 12 ವರ್ಷ. ಧರ್ಮವಂತ, ದಾನವಂತ, ಪುಣ್ಯವಂತ ಅಂಥವನೇ ಕಾಡಿಗೆ ಹೋದ. ಕಾಡ ವನವಾಸ ಅಂದ್ರೆ ಏನ್ರಿ? ವನವಾಸ ಅಂತಂದ್ರೆ ಏನು? ವನವಾಸಕ್ಕೆ ಯಾರು ಹೋಗ್ತಾರಲ್ಲ ಅವರು ಹುರಿದದ್ದು ತಿನ್ನಂಗಿಲ್ಲ, ಕರ್ದದ್ದು ತಿನ್ನಂಗಿಲ್ಲ, ಕುದಿಸಿದ್ದು ತಿನ್ನಂಗಿಲ್ಲ, ಹಾಸಿಗೆ ಮೇಲೆ ಮಕ್ಕೊಳ್ಳಂಗಿಲ್ಲ, ಹಾಸಿಗೆ ಹೊತ್ತುಕೊಳ್ಳಂಗಿಲ್ಲ. ಇವು ನೇಮ್ರಿ ವನವಾಸದ್ದು. ವನವಾಸದ್ದು ನೇಮ್ ಇವು. 12 ವರ್ಷ ಹಾಸಿಗೊಂದು ಮಕ್ಕೊಂಡಿಲ್ರಿ, 12 ವರ್ಷ ಹೊತ್ತುಕೊಂಡಿಲ್ಲ, ಮತ್ತು ಕುದಿಸಿದ್ದು ತಿನ್ನಂಗಿಲ್ಲ, ಹುರಿದದ್ದು ತಿನ್ನಂಗಿಲ್ಲ, ಕರ್ದದ್ದು ತಿನ್ನಂಗಿಲ್ಲ. ಮತ್ತು ಎಂಥ ತಿನ್ನೋದ್ರಿ ಅಂದ್ರೆ ಬರೇ ಹಸಿ ತಪ್ಪಲ, ಹಣ್ಣ, ಕಾಯಿ, ಎಲಿ ಇಂಥವ ತಿಂದು ಬದುಕಬೇಕ್ರಿ 12 ವರ್ಷ. 12 ವರ್ಷ ವನವಾಸ ಮಾಡಿದ್ರೆ ಪಾಂಡವರು. ಅಂಥವ್ರಿಗೆ ಕಷ್ಟ ಬಿಟ್ಟಿಲ್ರಿ ಅವ. ಮತ್ತಿನ್ನು ನಿಮಗೊಂದೀಟ ಕಷ್ಟ ಬಂದ್ರೆ ನೋಡ್ಬೇಕ್ರಿ, ನಮ್ಮವ್ವ ಮಣಿ ತುಂಬ ಓಡಾಡಿದ್ದ ಒಂದೀಟ ಏನಾರ ಕಷ್ಟ ಬತ್ತಂದ್ರೆ. ಪಾಂಡವರಿಗೆ ಅಂತ ಕಷ್ಟ ಬಂದದ, ರಾಮನಿಗೆ ಅಂತ ಕಷ್ಟ ಬಂದದ, ನಳರಾಜನಿಗೆ ಅಂತ ಕಷ್ಟ ಬಂದದ. ನಿಂದೇನು ದೊಡ್ಡ ಕಷ್ಟ? ಯಾಕೆ ಚಿಂತೆಯನ್ನು ಮಾಡುತ್ತಿರ್ಪರು? ಯಾಕೆ ಚಿಂತೆ ಮಾಡ್ತೀರಿ? ಮನುಷ್ಯ ನಿನಗಾದ ನೋವಿಗೆ ಚಿಂತಿಸುವರೆ, ಮುಣ್ಣಿನವರಿಗಾದ ಬಾಧೆಯ ನೋಡಲು. ನಿಜಗೊಂಡ್ರು ಬರೀತಾರೆ, ನಿನಗಾದದ್ದು ಬಾಧೆ ನೋವು ಎಟ್ಟಪ್ಪ, ನಿನ್ನ 1000 ಪಟ್ಟು ಹಿಂದಿನವರಿಗೆ ಆಗ್ಯದ. ಅದನ್ನು ನೋಡಿ ನೀ ಬದುಕು. ಇನ್ನು ನಿನಗೆ ಬಂದದ ಕಷ್ಟ ಭಾಳ ಕಡಿಮೆದು, ಭಾಳ ಕಡಿಮೆ ಅದ. ಯಾರ ಇಟ್ಟು ಕೂತು ಮಂದ್ಯಾಗ ವನವಾಸಕ್ಕದು ಹೋಗ್ಯಾರೇನು? ಒಬ್ಬೊಬ್ರು ಅಂತಾರೆ ನಮ್ಮ ಇದ್ದ ಮಣಿನ ವನವಾಸ ಆಗ್ಯದ ಸ್ವಾಮಿ. ಹಂಗೂ ಆಗಿರ್ತದ್ರಿ. ಮನ್ಯಾಗ ಗಂಡುಗಳು ಅತ್ತಿಗಳು ಹಂಗೆ ಮಾಡ್ತಾವೆ. ನೋಡ್ಬೇಕು, ಸೊಸಿ ಒಂದು ಈಡು ತವ್ರ ಮನೆಗೆ ಹೋಗಿ ಬಂದು ಮರುದಿವ್ಸ ಆಕೆ ಗಂಡ ಆಕೆ ಹತ್ಯಕ್ಕೆ ಹೋಗಿ ನಿತ್ತ ಅಂದ್ರೆ ಅವು ಚಾಲೂನ. ಅವು ನನ್ನ ಮಗ ಆಕೆ ಹೇಳ್ದಂಗೆ ಕೇಳಾಕತ್ತೈತಿ. ಈಗ ಮೊನ್ನೆ ಏನು ತವ್ರ ಮನೆಗೆ ಹೋಗಿದ್ದಳ, ಹೋಗಿ ಏನು ಬಂದಾಳು, ನನ್ನ ಮಗಗೆ ಬಾಯ ಬರವಲ್ತು. ಏನು ಅಂಥದ್ದು ಏನು ಮಾಡ್ಕೊಳ್ಬ ತಂದಾಳಕ್ಕೆ ಅಲ್ಲಿದ ಪರಸಾದ ಒತ್ತ್ಯಾಳ ನೋಡಿ. ಏನು ಮಾಡ್ಬೇಕು ಪಾಪ? ಹಿಂಗಾತಂದ್ರೆ ಸೊಸಿ ಬಾಳೆ ಹೆಂಗೆ ಮಾಡ್ಬೇಕಾಕಿ? ಏನು ಪರಸಾದ ತಂದಿರ್ಬೇಕು, ಏನು ಒತ್ತಿರ್ಬೇಕು, ಏನು ಮಾಡಿಸಿರ್ಬೇಕು. ಯವ್ವ ಹಿಂಗೆ ಮಾಡಿ ಎಷ್ಟೋ ಅತ್ತಿಗಳು ಸ್ವಸ್ಥರನ್ನ ಕೊಂದಾರ.
ಅಟ್ಟ ಅಲ್ಲ, ಎಷ್ಟೋ ಸ್ವಸ್ತ್ಯಾರು ಅತ್ತಿಗಳ್ನ ಕಾಡಿ 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 ಅತ್ತಿಗಳ್ನ ಕೊಂದಾವ. ಅತ್ತಿ ಸೊಸಿ ಹೊಂದಾಣಿಕೆ ಆಗಲಾರಕ್ಕೆ ಜಗಳ ಮಾಡ್ಕೋತ ಮಾಡುವುದನ್ನು ನೋಡಿ ಎಷ್ಟೋ ಗಂಡುಗಳು ಉರ್ಲು ಹಾಕೊಂಡು ಸತ್ತಾವ. ಇದಕ್ಕೆ ಬಾಳೆ ಹತ್ತಾರ, ಇದಕ್ಕೆ ಬಾಳೆ ಹತ್ತಾರ. ಯವ್ವ, ನೀನು, ನಿನ್ನ ಗಂಡ, ನಿಮ್ಮ ಮಾವ, ನಿಮ್ಮ ಅತ್ತಿ, ನಿಮ್ಮ ಸೊಸಿ ಎಲ್ಲರೂ ಕೂಡಿ ಮನೆಯೊಳಗೆ ಹೆಂಗಂತಂದ್ರೆ ಇರುದ ತೊಡೆ ದಿವಸ ಅದ ರೀ. ಎಲ್ಲಿ ಕಟ್ಕೊಂಡು ಇಟ್ಟೆಲ್ಲ ಮಾಡಿ ಜಗಳಾಡಿ ಮೂತಿ ಕಟ್ಕೊಂಡು ಹೋಗವ್ರದಿರಿ. ಒಬ್ಬೊಬ್ರು ನೋಡ್ಬೇಕು ಮಾತು ಬಿಡ್ತಾರ್ರಿ. ಯಾರು ಕೂಡ ಅತ್ತೆ ಕೂಡ ಮಾತಾಡಂಗಿಲ್ಲ. ಅತ್ತೆ ತಾನ ಮಾಡ್ಕೊಂಡು ತಿನ್ನೋದು. ಅದು ಎಷ್ಟೋ ಹಂಗೆ ಮಾಡ್ಕೊಂಡು ತಿಂತಾವ್ರಿ. ಅತ್ತಿ ಸಿರಿ ಹೋಗ್ಕೊಂಡು ಬರಂಗಿಲ್ಲ, ಆಕೆ ಅಕ್ಕ ಹೋಗ್ಕೊಂಡು ಬರೋದು ನೋಡ್ರಿ. ಎಷ್ಟೋ ಅದಾವಂತಾವು ಮಾತಾಡಂಗಿಲ್ಲ. ಅತ್ತಿ ಕೂಡ ಒಂದೊಂದು ಬಿಡ್ರಿ, ಒಂದೊಂದು ಇಂಥವು ಅದಾವ ಕಣಿಗಡಿಗಳು, ಅವನು ಕೂಡ ಮಾತಾಡಂಗಿಲ್ಲ. ಮಕ್ಕಳು ಗಂಡನ ಮನೆಗೆ ಹೋಗ್ಯಾವ, ಅವನು ಕೂಡ ಮಾತಾಡಂಗಿಲ್ಲ ಎಷ್ಟೋ ಮಂದಿ. ಯವ್ವ, ಹಂಗೆ ಮಾಡಬೇಡ್ರಿ. ಅವನು ಕೂಡ ಮಾತಾಡೋದು ಬಿಡಬೇಡ್ರಿ, ಅಪ್ಪನ ಕೂಡ ಮಾತಾಡೋದು ಬಿಡಬೇಡ್ರಿ, ಅತ್ತಿ ಕೂಡ ಮಾತಾಡೋದು ಬಿಡಬೇಡ್ರಿ. ಯಾಕಂದ್ರೆ ಮುಂದೊಂದು ದಿನ ನಾವು ಹಾದಿವಂದ್ರೆ ಮಾತಾಡಕ್ಕೆ ಯಾರೂ ಇರಂಗಿಲ್ಲ. ಇಲ್ಲಿ ಇದ್ದಾಗನ ಚಂದ ಎದರ ಬದರ ಕುಂತು ಮಾತಾಡ್ರಿ. ಯಾರು ಯಾವ ಟೈಮ್ದೊಳಗೆ ಹೆಂಗೆ ಹೋಗ್ತಾರೆ ಹೇಳಕ್ಕೆ ಬರಂಗಿಲ್ಲ. ಮುಂದೆ ಮಾತಾಡಕ್ಕೆ ಯಾರು ಸಿಗ್ತಾರೇನು? ಸಿಗಂಗಿಲ್ಲ. ಮಾಡ್ಕೊಂಡಲ್ಲೇ ಗಪ್ಪ ಹರಗೆದ್ದು ಮಾತಾಡ್ಸಕ್ಕಾದ್ರೆ ಇಲ್ಲ. ಅದಕ್ಕೆ ಇದ್ದಾಗ ಚಂದಂಗೆ ಮಾತಾಡ್ರಿ. ನಮ್ಮ ಮವುಗಳು ಮಾತಾಡ್ಸಕ್ಕೆ ಹೋಕ್ಕಾರ. ಯಾವಾಗಂದ್ರೆ ಇರ್ಲಾರ್ದಾಗ ಮಾತಾಡ್ಸಕ್ಕೆ ಹೋಕ್ಕಾರ ನಮ್ಮ ಮವುಗಳು. ಯಾರಿಗ್ರಿ? ಆರಾಮಿಲ್ದವ್ರಿಗೆ ಮಾತಾಡ್ಸಕ್ಕೆ ಹೋಕ್ಕಾರಂತ. ಈ ಮಾತಾಡ್ಸಕ್ಕೆ ಹೋಗವ್ರು ಪಕ್ಕಾ ಪೇಷಂಟ್ ಕೊಲ್ಲವ್ರು ಯಾರಂದ್ರೆ ಮಾತಾಡ್ಸಕ್ಕೆ ಹೋಗವ್ರ. ನಿಮ್ಗೆ ಹೇಳ್ತಾನ, ಅದು ಇನ್ನ 6 ತಿಂಗಳು ಬದುಕತತ್ತೆ ಅಂದ್ರೆ 3 ದಿವಸದಾಗ ಕಲಸ್ ಮಾಡೇ ಬರ್ತಾರ್ರಿ. ಯಾರ್ರಿ? ಮಾತಾಡ್ಸಕ್ಕೆ ಹೋಗವ್ರು. ನೀವು ಅಂತಿರ್ಬೇಕು, ಯಾಕ್ರಿ ಸ್ವಾಮಿ ನಾವ್ಯಾಕೆ ಅವ್ರನ್ನ ಕೊಲ್ತೀವಿ? ಹಂಗ ಅದಿರಿ ನೀವು ಮಾತಾಡ್ಸಕ್ಕೆ ಹೋಗವ್ರು. ನೋಡ್ರಿಬೇಕಾರ ಓಣ್ಯಾಗ ಒಂದಿಟ್ಟು ಏನು ತೊಂದರೆ ಇಲ್ರಿ. ಸುಮ್ಮ ದವಾಖಾನಿಗೆ ಹೋಗಿ ಬಂದತ್ತಂದ್ರೆ 4 ಮಂದಿ ಅದ್ರ ಓಣ್ಯಾಗ ಬಂದಾರ ನಡ್ರಿ. ಕರ್ಕೊಂಬಂದಾರ, ಜೀಪ್ನಾಗ ತಂದಾರ, ಕಾರ್ಗಡದಾಗ ತಂದಾರ, ಮನ್ಯಾಗ ಹಾಕ್ಯಾರ. ನಡ್ರಿ 2 ಬಿಸ್ಕಿಟ್ ತಗೋರಿ ಪಾರ್ಲೆ. ಆ ಕಂಪ್ನಿ ಒಂದು ಅದ್ರ ಸಂಬಂಧ ಐತಿ ನೋಡ್ರಿ. ಒಟ್ಟು ಅದೊಂದು ಪಾರ್ಲೆ ಬಿಸ್ಕಿಟ್ ಕಂಪ್ನಿ ಒಟ್ಟು ಮಾತಾಡ್ಸಾಕ ಹೋಗವ್ರು ಯಾಟ್ ಅದನ್ನ ಹಿಡಿದಿರ್ತಾರ್ರಿ. ಅವನು ಪಾರ್ಲೆ ಕಂಪನಿ ಇಟ್ಟು ಬೆರಿಕೆದಾನು 5 ರೂಪಾಯಿ ಏನು ರೇಟ್ ಇಟ್ಟ ನೋಡ್ರಿ. ಒಟ್ಟ ಕಡಿಮೆ ಮಾಡಿಲ್ಲ. ಅದನ್ನ ಬಿಸ್ಕಿಟ್ ಕಡಿಮೆ ಮಾಡಿದ ಕಡೆ ರೇಟ್ ಕಡಿಮೆ ಮಾಡಿಲ್ಲ ಅವನು. ಅದರ ಬಿಸ್ಕಿಟ್ ಕಡಿಮೆ ಆಗ್ಯಾವ್ರಿ, ಕರೆ ರೇಟ್ ಕಡಿಮೆ ಮಾಡಿಲ್ಲ. ಯಾಕಂದ್ರೆ ನೀವು ಹೆಚ್ಚು ಮಾಡಿದ್ರೆ ತಗೊಳ್ಳೋ ಪೈಕಿ ಅಲ್ಲ. ಈ ಆರಾಮಿಲ್ದಾಗ 2 ಪಾರ್ಲೆ ಕೊಡಪ್ಪ ತಗೊಂಡ್ಲ, ಕ್ಯಾರಿ ಬ್ಯಾಗದ ಹಾಕೊಂಡು 4 ಮಂದಿ ಕೂಡಿ ಮಾತಾಡ್ಕೋತ ಏನಾಗೈತತ್ ಉಳಂಗೆ ಇಲ್ಲತ್ತ ತಗ, ಏನೂ ಆಗಿಲ್ಲ ಅವಾಗ. ಅದಕ್ಕೆ ಪಾಪ ಏನೂ ಆಗಿಲ್ರಿ, ಆರಾಮದನ್. ಕರೆ ಇವ್ರು ಮಾತಾಡೋದು ಹಂಗ, ಏನು ಆರಾಮಿಲ್ಲತ್ತ ಸುಮ್ಮನೆ ನಮ್ಮ ಮುಂದೆ ಹೇಳುವಾರ ಅವರು. ಏನೋ ಆಗೈತೆ ಅದಕ್ಕೆ ಉಳಂಗಿಲ್ಲತ್ತ, ನಡ್ರಿ ಮಾತಾಡ್ಸಕ್ಕೆ ಹೋಗುನು. ನಿಮ್ಗೆ ಹೇಳ್ತಾನು, ಒಂದು ಮನುಷ್ಯಾಗ ಏನೋ ಚುಚ್ಚಾಕತ್ತಿತ್ತಾರೆ, ಪಾಡ ಇದ್ದ, ಅವನು ಅನುಕೂಲ ಇದ್ದ, ಚುಚ್ಚಾಕತ್ತಿದಂಗಾಗಿ ಪಿತ್ತಾಗಿ ಚುಚ್ತಾವ್ರಿ ಅವು. ನಮ್ಮ ಮಂದಿ ಅನಿಸ್ತತಿ ಚುಚ್ಚಾಕತ್ತಾನ. ಮನ್ಯಾಗ ಹೇಳ್ದ, ಯಾಕೋ ಚುಚ್ಚಾಕತ್ತೈತಿ, ನಡಿ ದವಾಖಾನೆಗೆ ತಿಳ್ಕೊಂಡು ರಾತ್ರಿ ಎಬ್ಬಿಸ್ಕೊಂಡು ಹೋದ್ರಿ. ಹೋಗಿ ದವಾಖಾನೆಗ ಮತ್ತು ರಾತ್ರಿ ಹಾದ್ಕೂಲೆ ಅಡ್ಮಿಟ್ ಮಾಡತ್ತಾರ ಅವರು. ನೀವು ನೆಗಡಿ ಆಗೈತು ಅದನ್ನು ಅಡ್ಮಿಟ್ ಮಾಡ್ತಾರ ಅವ್ರು. ಡಾಕ್ಟರ್ಗಳು ಅಂಥವ್ರು ಅದಾರ. ಈಗ ಹಾದ ಏನಾಗೈತಿ, ಚುಚ್ಚಾಕತ್ತಿದ್ರಿ. ಹಾಂ, ECG ಮಾಡು, ECG ಮಾಡು, ಇಕೋ ಮಾಡು, ಎಂಜಿಯೋಗ್ರಫಿ ಮಾಡು, ಎಲ್ಲ ನೋಡಿದ್ರು. ಮುಂಜಾನೆ ತಕ್ಕ ವಾಯರ ಮೂಗ್ನ್ಯಾಗ ಬಾಯಾಗ ಎಲ್ಲ ಕಿವ್ಯಾಗ ಹಾಕಂಗಿಲ್ಲ, ಎಲ್ಲ ಕಡೆ ಹಂಗೆ ಹಾಕೋದು ಹಾಕಿ ನಿಮಗೆ ಹೇಳ್ತಾನು. ಎಲ್ಲ ವ್ಯವಸ್ಥೆ ಮಾಡಿ ವಾಯರ್ ಹಾಕಿ ಒಗೆದು ಬಿಡ್ತಾರೆ. ಮುಂಜಾನೆ ತಕ್ಕ ಎಕ್ಸ್ರೇ ಮಾಡೋದು, ಅದು ಮಾಡಿ ಇದು ಮಾಡಿ ಒಟ್ಟು 1 ದಿವಸ 2 ದಿವಸದಾಗ ಒಂದು 40-50 ಸಾವಿರ ರೂಪಾಯಿ ಬಿಲ್ ಮಾಡಿ ಏನೂ ಇಲ್ಲ ಅವಾಗ ಆರಾಮದಾನ ಅಂತ ಹೇಳುದು. ಆಗ ಮೊದಲೇ ಹೇಳಂಗಿಲ್ರಿ, ಇಟ್ಟೆಲ್ಲ ಮಾಡಿ ಇನ್ನು ಇಟ್ಟರು ಹೇಳ್ತಾರೆ ಪಾಡ. ಒಬ್ಬೊಬ್ರು ಕೋದ ಕಳಿಸ್ತಾರ್ರಿ, ಏನೂ ಇಲ್ಲಂದ್ರೂ ಆಪ್ರೇಷನ್ ಮಾಡೇ ಕಳಿಸೋದು. ಇಟ್ಟೆಲ್ಲ ಮಾಡಿ ಪೇಷಂಟ್ ಆರಾಮಾಯ್ತಾಳೆ, ಏನು ತೊಂದರೆ ಇಲ್ಲ, ಹಾರ್ಟ್ ಎಲ್ಲ ಬರೋಬರದ, ಪಿತ್ತಾಗಿತ್ತು, ಚುಚ್ಚಾಕತ್ತೈತಿ, ಹೋಗಿ ಮಣಿಗೆ ಅಂತ ತಿಳ್ಕೊಂಡು ಕಳಿಸಿದ್ರು. ವಾಪಸ್ ಬಂದ್ರಿ. ಬಂದು ಮನ್ಯಾಗ ಮಲ್ಕೊಂಡು 1 ದಿವಸ ಅಡ್ಮಿಟ್ ಆಗಿ ಬಂದಾನ್ರೆ. ಎತ್ತರಿ ನಮ್ಮ ಓಣ್ಯಾನ ಮಂದಿ ತಂದಾರತ್ತ. ಏನು ಹೆಣ ತಂದಾರೋ ಏನು? ನಮ್ಮ ಮಂದಿ ಕರಿಬಿ ಅಂಗಡಿ ಚೀಲ ತೊಗೊಂಡು ಎದ್ರ ರೀ. 2 ಬಿಸ್ಕಿಟ್ ಪುಡಕ ತೊಗೊಳೋದು ತಂದಾರತ್ ನಡ್ರಿ. ನಿಮಗೆ ಹೇಳ್ತಾನು ಅಂದ್ರೆ ಅವನು ಒಟ್ಟು ಪಾಡ ಇದ್ರೆ ಅನುಕೂಲ ಇದ್ರೆ ಬೆಡ್ ಮಾಡೋ. ಅವ್ರು ಡಾಕ್ಟ್ರ್ ಹೇಳಿದ್ರು 1-2 ದಿವಸ ರೆಸ್ಟ್ ಮಾಡಪ್ಪ, ಏನು ತೊಂದರೆ ಇಲ್ಲ, ಆರಾಮಕತ್ತ ಹೇಳಿದ್ರು. ಕೋಲ್ಯಾಗ ಪ್ಯಾನ್ ಹಚ್ಕೊಂಡು ಮಕ್ಕೊಂಡಿತ್ತು. 10 ಮಂದಿ ಬಂದ್ರ ರೀ ಬಿಸ್ಕಿಟ್ ಪುಡಕ ತೊಗೊಂಡು. ಎಲ್ಲಿದಾನ? ಒಳಗದಾನ. ನಡ್ರಿ ಹೋಗಿ ಕುಂತರು. ಮಾತಾಡ್ಸಕ್ಕೆ ಪದ್ಧತಿನೂ ಐತ್ರಿ.
ಈ ನಮ್ಮ ಮಂದಿ ಹೆಂಗೆ ಮಾತಾಡಿಸ್ಬೇಕ್ರಿ? ಹೋಗಿ ಬಿಸ್ಕಿಟ್ ಪುಡ್ಕ ಹಿಡಿದ್ರೆ ಇಟ್ಟು ಅವನ ಮುಂದೆ ಕುಂತ, ಯಪ್ಪ ನಿನಗೆ ಹಿಂಗಾಗಬಾರ್ದಾಗಿತ್ತು. ಏನೂ ಆಗೇ ಇಲ್ಲ ಅವಂಗೇನೂ ಆಗಿಲ್ರಿ, ಹಿಂಗಾಗಬಾರ್ದಾಗಿತ್ತು ಯಪ್ಪ. ಮತ್ತೆ ಇನ್ನೇನು ಮಾಡೋದಾಳಪ್ಪ? ಬಂದದಕ್ಕೆ ಬಾ ಅನ್ನೋದಲ್ಲ, ಬಂದದಕ್ಕೆ ಬಾ ಅನ್ನೋದಪ್ಪ. ನೀ ಏನು ಕಾಳಜಿ ಮಾಡಬೇಡ, ಹಿಂದಿನವ್ರೆಲ್ಲ ಮಾಡ್ಕೋತಾರಲ್ಲ ಅಂದ್ರೆ ನಿಮ್ಮ ಮುಂದೆ ಹೋಗ ಇನ್ನು ಅಂದಂಗ ಅವ. ಮತ್ತೇನು ಹಿಂದಿನವ್ರೆಲ್ಲ ನೋಡ್ಕೊ, ಏನೂ ಆಗಿಲ್ರಿ ಪಾಪ ಅದಕ್ಕೆ. ಹಿಂದಿನವರೆಲ್ಲ ಮಾಡ್ಕೋತಾರಲ್ಲಪ್ಪ, ನೀ ಏನು ಕಾಳಜಿ ಮಾಡಬೇಡ, ಆರಾಮ್ ಸಾಯ್ ಅಂತ ಹೇಳ್ತಾರೆ ಇವ್ರು ಕೂತು. ಇವ್ರು ನಿಮ್ಗೆ ಹೇಳ್ತಾನೆ ಹಿಂಗೆ ಮಂದಿ 10 ಮಂದಿ 5 ಮಂದಿ 10 ಮಂದಿ 5 ಮಂದಿ ಹಿಂಗೆ ಬರುವುದು ಅನ್ನೋದು ಮಾಡಕತ್ತಾನ. ಅದಕ್ಕೆ ಮತ್ತೆ ಚುಚ್ಚಾಕೈತ್ರಿ, ಮತ್ತೆ ಚುಚ್ಚಾಕೈತು. ಅವ್ರ ಅಣ್ಣನ ತಮ್ಮನ ಹೆಂತಿನ ಕರೆದ, ಡಾಕ್ಟ್ರ್ ಏನಾರ ಹೇಳ್ಯಾನ ನಿಮ್ಗೆ ಅಂದವ. ಏನಿಲ್ಲ ಆರಾಮತ್ತ ಹೇಳ್ಯಾರು. ಇಲ್ಲಿ ನೋಡ್ರಿ ನಮ್ಮ ಮನೆಗೆ ಭಾಳ ಮಂದಿ ನೋಡಕ್ಕೆ ಬರಾಕತ್ಯಾರ, ಏನಾರ ನಿಮಗೆ ಹೇಳ್ಯಾನ ನೋಡ್ರಿ, ನನಗೆ ಆರಾಮಿಲ್ಲೋ ಏನಾಗೈತಿ ನೋಡ್ರಿ ಅಂತೇಳಿ ಅಳ್ಳಾಕೈತಿ ಪಾಪ. ಅದು ಏನಿಲ್ಲ ಅಂದ್ರೂ ನೋಡ್ರಿ ಕಾರ್ ಗಾಡಿ ತಗೊಂತ ಮತ್ತೆ ಹೊಳ್ಳಿ ಹೋತ್ರಿ. ಹೊಳ್ಳಿ ಹೋಗಿ ಅಂಜು ಸತ್ತು ಹೆನಾನ ಬತ್ರಿ. ಯಾವಾಗ ಆರಾಮಾಯ್ತು ಕೊಂದವ್ರು ಯಾರದನ್ನ?